ತೀವ್ರ ಅನಾರೋಗ್ಯದಿಂದ ಮಾನಸಿಕವಾಗಿ ಜಿಗುಪ್ಸೆಗೊಂಡಿದ್ದ ಮಹಿಳೆಯೊಬ್ಬರು ತಮ್ಮ ಮನೆಯ ಬಾವಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಶಿರ್ತಾಡಿ ದಡ್ಡಾಲಾಲ್ಕೆಯಲ್ಲಿ ಬುಧವಾರ ನಡೆದಿದೆ. ಫ್ಲೋರಿನ್ ಡಿಸೋಜಾ 58 ವರ್ಷ ಆತ್ಮಹತ್ಯೆ ಮಾಡಿಕೊಂಡಂತಹ ಮಹಿಳೆ. ಇವರ 3 ಮಕ್ಕಳು ವಿದೇಶದಲ್ಲಿ ನೆಲೆಸಿದ್ದಾರೆ. ಫ್ಲೋರಿನ್ ಅವರು ತಮ್ಮ ತಂಗಿಯೊಂದಿಗೆ ಮನೆಯಲ್ಲಿ ವಾಸಿಸ್ತಾ ಇದ್ರು. ಕಳೆದ ಕೆಲ ಸಮಯದಿಂದ ಫ್ಲೋರಿನ್ ಅವರಿಗೆ ಆರೋಗ್ಯ ಸಮಸ್ಯೆ ಬಾಧಿಸ್ತಾ ಇತ್ತು ಎನ್ನಲಾಗಿದೆ. ಅದೇ ಚಿಂತೆಯಲ್ಲಿ ಅವರು ಮನನೊಂದಿದ್ದರೆಂದು ತಿಳಿದು ಬಂದಿದೆ. ಹಾಗಾಗಿ ಅವರ ತಂಗಿ ಶಿರ್ತಾಡಿಪೇಟೆಗೆ ಹೋಗಿದ್ದ ಸಂದರ್ಭ ಫ್ಲೋರಿನ್ ಅವರು ತಮ್ಮ ಮನೆಯ ಬಾವಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಘಟನೆ ತಿಳಿದ ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಮೂಡಬಿದ್ರೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಮೃತದೇಹವನ್ನ ಬಾವಿಯಿಂದ ಮೇಲೆತ್ತಿದ್ರು. ಈ ಸಂಬಂಧ ಮೂಡಬಿದ್ರೆ ಪೊಲೀಸ್ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ನಡೆಸ್ತಾ ಇದ್ದಾರೆ.